ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಸೊ ಗಾಯ್ಸ್, ಇವತ್ತು ನೋಡಿ ಹೆವಿ ಚಳಿ ಇದೆ ಮಾತ್ರ ಹೊರಗಡೆ. ನಾನು ಯಾವತ್ತೂ ಶರ್ಟ್ ಹಾಕೊಂಡು ಮಲ್ಗೋನಲ್ಲ, ಬಟ್ ಇವತ್ತು ನಿನ್ನೆ ನೈಟ್ ಏನೋ ತುಂಬ ಚಳಿ ಆಗೋಯ್ತು ಅಂದ್ಬಿಟ್ಟು ಫುಲ್ ಆರಾಮ್ ಶರ್ಟ್ ಬೇರೆ ಹಾಕೊಂಡು ಮಲ್ಕೊಂಡೆ. ತುಂಬ ಚಳಿ ಇದೆ ಗಾಯ್ಸ್ ಮೈಸೂರಲ್ಲಂತೂ. ಈಗ ಕಾಲೇಜಿಂದ ಬಂದಮೇಲೆ ಗೈಸ್ ತಿರ್ಗಾ ಸಿಗ್ತೀನಿ ನಿಮಗೆ, ಓಕೆ ಅಲ್ವಾ? ನೋಡಿ ಗಾಯ್ಸ್, ಮಿಸ್ಟ್ ಅನ್ನೋದು ಹೆಂಗೆ ಬೀಳ್ತಾ ಇದೆ ಅಂತ ಯಪ್ಪ, ಈಚೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಚಳಿ ಹೊಡಿತಾ ಇದೆ ಗೈಸ್. ನಮ್ಮ ಬೇರೆ ಸೆಕೆಂಡ್ ಫ್ಲೋರು, ಹೆವಿ ಚಳಿ ಹೊಡಿತಾ ಇದೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾನು ಶೇಡ್ಸಲ್ಲ. ಹಾಯ್ ಗಾಯ್ಸ್, ಸೊ ಇವಾಗ ಕಾಲೇಜ್ ಮುಗೀತು. ನಾನು ಪವನ್ ಬ್ರೋ ಮತ್ತು ಪ್ರೀತಮ್ ಬ್ರೋ ಅವರು ಇವಾಗ ಮನೆಗೆ ಒಯ್ದು ಬರ್ತಾ ಇದೀವಿ ನಡ್ಕೊಂಡು. ನೋಡಿ, ಇಲ್ಲಿ ಜಗಳಾಡ್ತಾ ಒಂದು ಹುಡುಗಿ ನೇಮ್ ತಪ್ಪು ಹೇಳ್ದಕ್ಕೆ ಯಾವ ಥರ ಜಗಳಾಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿಸೇನೆಯು ನನ್ನದೊಂದಿದೆ. ಗಾಯ್ಸ್, ಈಗ ಮನೆಗೆ ಹೋಗೋಣ. ಇವತ್ತು ಗೈಸ್ ಆ್ಯಕ್ಚುಲಾಗಿ 4 ಗಂಟೆ ತನಕ ಕಾಲೇಜ್ ಇತ್ತು, ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಬರಲ್ಲ ಅಂದರು ಕ್ಲಾಸ್ಗೆ ಅಂದ್ಬಿಟ್ಟು ನಾನು ಹೋಗ್ದೇನೆ ಹಂಗೆ ಮನೆಗೆ ಹೊರಟೆ. ಬರೀ ಇಂಥದೆಯಾ? ಹೇ ಗಾಯ್ಸ್, ಕಾಲೇಜಿಂದ ಬಂದಿದ ತಕ್ಷಣ ಹಂಗೆ ಡೈರೆಕ್ಟಾಗಿ ಮಲ್ಕೊಂಬಿಟ್ಟೆ, ತುಂಬ ನಿದ್ರೆ ಎಳೀತಿತ್ತು. ಇವಾಗ ಅಮ್ಮ ಎಬ್ಸಿದ್ರು, ಈಗ ಪ್ಯಾಲೇಸ್ಗೆ ಹೋಯ್ದು ಬರಬೇಕಂತೆ. ಸಿಂಗರ್ ಯಾರೋ ಬರ್ತಾ ಇದ್ದಾರಂತೆ, ಅದಕ್ಕೋಸ್ಕರ ಹೋಯ್ದು ಬರಬೇಕು. ಅಲ್ಲೇ ಮೀಟ್ ಆಗೋಣ ಬನ್ನಿ ಗೈಸ್. 7 ಗಂಟೆಗೆ ಹೊರಡಬೇಕು ಅಂತ ನನ್ನ ಬೇರೆ 6:15 ನನಗೆ ಎಬ್ಬಿಸ್ಬಿಟ್ಟು, ನಿದ್ರೆ ನಂಗೆ ಇನ್ನೂ ತುಂಬ ಎಳಿತಾ ಇದೆ. ಬಟ್ ಅಂದ್ರೆ ಇವ್ರು ಕೇಳಲ್ವಲ್ಲ, ಏನು ಮಾಡೋದು. ಸೊ ಗಾಯ್ಸ್, ಇದು ಪ್ಯಾಲೇಸ್ಗೆ ಬಂದ್ವಿ ಗಾಯ್ಸ್. ಬರೀ ನಾನು ಬಂದು ಮತ್ತು ನಮ್ಮ ಅಮ್ಮ ಬಂದಿದ್ದೀವಿ ಇಲ್ಲಿಗೆ. ನಮ್ಮ ಅಪ್ಪ ಡ್ಯೂಟಿ ಕೆಲಸದಲ್ಲಿದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ ಗೈಸ್ ಇವರು, ಯಾರೋ ಬಂದಿದ್ದಾರೆ. ಗೈಸ್, ಆ್ಯಕ್ಚುಲಿ ನಮ್ಮಮ್ಮ ನನಗೆ ಆ್ಯಕ್ಚುಲಾಗಿ ಫೋರ್ಸೇ ಮಾಡಲ್ಲ ಇಂಥ ಪ್ರೋಗ್ರಾಮ್ಗೆಲ್ಲ, ಅವ್ರಿಗೆ ಬರೋಕ್ಕೆ ಇಷ್ಟನೇ ಆಗಲ್ಲ. ನಾನು ಏನಕ್ಕಪ್ಪ ಈ ಥರ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಮೇಲೆ ಗೊತ್ತಾಯಿತು, ಇಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಏನಂತ. ದಟ್ ಜಶ್ಕರಣ್ ಅವರು ಬಂದೆ. ನೋಡಿ ಗೈಸ್, ಎಂಡಿಂಗ್ ಎಷ್ಟು ಚೆನ್ನಾಗಿ ಮಾಡೋದು ಅಂದರೆ ಮಾತ್ರ ಸಾಕಾಗಿ ಫುಲ್ ಜೋಶ್ ಹಂಗೆ ಇರಬೇಕು, ವೈಬು ಎಲ್ಲ ಹಂಗೆ ಇರಬೇಕು ಅಂದ್ಬಿಟ್ಟು ಲಾಸ್ಟಲ್ಲಿ ಸಾಕಾಗಿ ಎಂಡ್ ಮಾಡಿದ್ರು ಗೈಸ್, ಮಾತ್ರ ಸೂಪರ್. ಗೈಸ್, ಇದು ಪ್ಯಾಲೇಸಲ್ಲಿ ಫಂಕ್ಷನ್ ಮುಗೀತು, ನಾವು ಬಂದಿದ್ದು ಅಟೆಂಡ್ ಆಯಿತು, ಎಲ್ಲ ಮುಗೀತು. ಇವಾಗ ಹಾಗೆ ಮನೆಗೆ ಹೋಯ್ತು ಬರ್ತಾಯಿದ್ವಿ. ಸ್ವಲ್ಪ ತಿನ್ನೋಣ ಅಂದ್ಕೊಂಡು, ನೆನ್ನೆ ಚೆನ್ನಾಗಿತ್ತು, ಅದಕ್ಕೋಸ್ಕರ ತಿನ್ಕೊಂಡು ಹೋಯ್ತು ಬರ್ತಾಯಿದ್ದೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.